ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಲ್ಲಿ ನಾನಿಲ್ಲಿ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಶುಗರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಪೈನಾಪಲ್ ಎಸೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 1/2 ಕಪ್ ಆಯಿಲ್, ಎನಿ ಕುಕ್ಕಿಂಗ್ ಆಯಿಲ್. ಈಗ ಇದಕ್ಕೆ ನಾನು 1.5 ಕಪ್ ಆಗುವಷ್ಟು ಮೈದಾ, 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಮತ್ತು 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಅರ್ಧ ಕಪ್ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬ್ಯಾಟರ್ ತುಂಬ ಸಾಫ್ಟಾಗಿ ಆ್ಯಂಡ್ ಸ್ಮೂದಿಯಾಗಿರಬೇಕು. ನೋಡಿ, ಇದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಯಾವುದೇ ರೀತಿಯಾದಂಥ ಗಂಟಿರಬಾರ್ದು ಅದರಲ್ಲಿ. ನೋಡಿ, ಇದು ಬ್ಯಾಟರ್ ರೆಡಿ ಇದೆ. ಈಗ ನಾವು ಕೇಕ್ ಮೋಲ್ಡ್ ಏನಿದೆ ಅದಕ್ಕೆ ನಾವು ಸ್ವಲ್ಪ ಆಯಿಲ್ನ ಸ್ಪ್ರಿಂಕಲ್ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಬೇಸ್ಗೆ ಇದಕ್ಕೆ ನಾನು ಬಟರ್ ಪೇಪರ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದ್ರ ಮೇಲೆ ಕೂಡ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಆ ಬ್ಯಾಟರ್ ಏನಿದೆ ಅದನ್ನು ನೀಟಾಗಿ ಅದಕ್ಕೆ ಹಾಕಿ 1-2 ಸತಿ ಟ್ಯಾಪ್ ಮಾಡಿ, ಸೊ ದಟ್ ಅಲ್ಲಿ ಮಧ್ಯ ಏನಾದರೂ ನಿಮಗೆ ಬಬಲ್ಸ್ ಇದ್ದರೆ ಅದು ಫುಲ್ ಕವರ್ ಆಗುತ್ತೆ. ನೋಡಿ, ಇದನ್ನು ಓವನ್ನಲ್ಲಿ ಇಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ 45 ಮಿನಿಟ್ಸ್ ತೊಗೊಳುತ್ತೆ. ನೋಡಿ, ನಾನಿಲ್ಲಿ ಆನ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಪ್ರೀ ಹೀಟ್ ಆದಮೇಲೆ ಅದು 45 ಮಿನಿಟ್ಸ್ ತೊಗೊಳುತ್ತೆ. ನೋಡಿ, ಇದು ಆಗಿದೆ. ನಾನಿಲ್ಲಿ ಒಂದು ಟೂತ್ ಪಿಕ್ನ ಇಲ್ಲಿ ಚುಚ್ತಾ ಇದ್ದೀನಿ, ಸೊ ದಟ್ ಅದು ಅಂಟಿಲ್ಲ. ನೋಡಿ, ಒಂದು ಸ್ವಲ್ಪ ಕೂಡ ಅಂಟಿಲ್ಲ. ಈಗ ಇದು ರೆಡಿ ಇದೆ. ಇದನ್ನು ಸೈಡ್ನಲ್ಲಿ ಒಂದು ಸತಿ ನೀಟಾಗಿ ಬಿಡಿಸ್ಕೊಳ್ಳಿ. ಈ ಥರ ಬಿಡಿಸ್ಕೊಂಡಾದ ನಂತರ ಇದನ್ನು ಒಂದು ಪ್ಲೇಟಿಗೆ ನೀಟಾಗಿ ಟ್ಯಾಪ್ ಮಾಡಿ ಅದು ನೀಟಾಗಿ ಅದೇ ಬಿಟ್ಕೊಳ್ಳುತ್ತೆ. ನೋಡಿ, ಇದು ಎಷ್ಟು ನೀಟಾಗಿ ಬಂದಿದೆ. ಆ ಬಟರ್ ಪೇಪರ್ ಏನಿದೆ ಅದನ್ನು ತೆಗೆದುಬಿಡಿ. ನೋಡಿ, ಎಷ್ಟು ಸಾಫ್ಟಾಗಿದೆ. ಈಗ ಇದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬ ಸಾಫ್ಟಾಗಿದೆ ಆ್ಯಂಡ್ ಎಷ್ಟು ಪ್ಲಫಿ ಆಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು.